ಇಡ್ಲಿ ಮಾಡೋದಕ್ಕೆ ಉದ್ದಿನಬೇಳೆ ಇಷ್ಟು ಸಾಕು. ಈ ಲೋಟದಲ್ಲಿ ಉದ್ದಿನಬೇಳೆ ಇಷ್ಟು ತಗೊಂಡಿದ್ದೀನಿ. ಇದು ಉದ್ದಿನಬೇಳೆ ನೆನೆಸಕ್ಕೆ ಹಾಕಬೇಕು. ಕ್ಲೀನ್ ಮಾಡಿ ನೆನೆಸಕ್ಕಿಡಿ. ಒಂದು 5-6 ತಾಸು ನೆನೆಸಕ್ಕೆ ಬಿಟ್ಟರೆ ಸಾಕು. ಇಲ್ಲಾಂದರೆ 8 ತಾಸಾದ್ರೂ ಬಿಡ್ಬೋದು. ಇಡ್ಲಿಗೆ ನೀರಲ್ಲಿ ನೆನೆಸಿದ್ದೀನಿ ಇವಾಗ. ಆಮೇಲೆ ಒಂದು 5-6 ಗಂಟೆ ಆದಮೇಲೆ ಇದರ ಜೊತೆಗೆ ಅನ್ನ ಮತ್ತು ಮಿಕ್ಸಿ ಮಾಡಿ, ಆಮೇಲೆ ಇದು ರವಾ ಇಡ್ಲಿ ಮಿಕ್ಸ್ ಅಂತ ಬಂದಿದೆ ಸ್ವಸ್ತಿಕ್ಕಲ್ಲಿ, ಇದು ಮಿಕ್ಸ್ ಮಾಡಿಬಿಟ್ರೆ ಹಾಗೆ. ಆಮೇಲೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ಚೆನ್ನಾಗಿ ತೊಳೆದು ನೀರಲ್ಲಿ ಇವಾಗ ನೆನೆಸಕ್ಕೆ ಬಿಟ್ಟಿದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ಇವಾಗ ಇದು ಅನ್ನ ಇಷ್ಟು ಹಾಕಬೇಕು. ಇಷ್ಟು ಕಪ್ನಲ್ಲಿ ಇಷ್ಟು ಚೆನ್ನಾಗಿ ನೆನೆಸಿ ತೊಳೆದು ಅನ್ನ ಹಾಕಬೇಕು. ಮಿಕ್ಸಿ ಮಾಡಬೇಕಿದು ಅನ್ನ. ಮಿಕ್ಸಿ ಜಾರಿಗೆ ಹಾಕಿ ಉದ್ದಿನಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಮಿಕ್ಸಿ ಮಾಡಬೇಕು. ಚೆನ್ನಾಗಿ ಮಿಕ್ಸಿ ಮಾಡಿ ಒಂದು ಪಾತ್ರೆಯಲ್ಲಿ ತೆಗಿಬೇಕು. ಇದು ರವಾ ಇಡ್ಲಿ ಮಿಕ್ಸ್ ಅಂತ. ಇದಕ್ಕೆ ರವಾ 2 ಲೋಟ ಹಾಕಬೇಕು. ಈ ಥರ ಲೋಟದಲ್ಲಿ ಹಾಕೋಬೇಕು ರವೆ. ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಲೋಟ ಮಿಕ್ಸ್ ಮಾಡ್ಕೊಳ್ಳಿ. 1 ಲೋಟ ಹಾಕಿದ್ದೀನಿ, ಇನ್ನೊಂದು ಲೋಟ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಒಂದು 20 ನಿಮಿಷ ಬಿಡಿ. ಆಮೇಲೆ ತಣ್ಣಗಾದಾಗ ತೆಗಿಬೇಕು. ಇಡ್ಲಿ ಬಿಸಿ ಇದೆ, ಇನ್ನೂ ತಣ್ಣಗಾಗಬೇಕು. ಬಿಸಿ ಬಿಸಿ ಇಡ್ಲಿ ರೆಡಿ.